ಮಾರ್ಚ್ 19ಕ್ಕೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಸಖತ್ ಹಬ್ಬದ ವಾತಾವರಣ ಸಿದ್ಧವಾಗುತ್ತಿದೆ. ಒಂದೇ ದಿನಕ್ಕೆ ಟಾಕ್ಸಿಕ್ ಮತ್ತು ದುರಂಧರ್ 2 ಸಿನಿಮಾಗಳು ತೆರೆಗೆ ಬರುತ್ತಿವೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಿನಿ ವಲಯದಲ್ಲಿ ಅಭಿಮಾನಿಗಳ ಗುಂಪುಗಳಲ್ಲಿ ಎರಡು ಸಿನಿಮಾಗಳ ಪೈಪೋಟಿಯ ಮಾತೇ ಮಾತು. ಯಾರಿಗೆ ಹೆಚ್ಚು ಸ್ಕ್ರೀನ್ ಸಿಗುತ್ತೆ, ಯಾರು ಮೊದಲ ದಿನದ ಕಲೆಕ್ಷನ್ ನಲ್ಲಿ ಮುನ್ನಡೆ ಸಾಧಿಸ್ತಾರೆ ಅನ್ನೋ ಕುತೂಹಲ ಜೋರಾಗಿದೆ. ಟಾಕ್ಸಿಕ್ ಅಂದಾಕ್ಷಣ ಎಲ್ಲರಿಗೂ ಮೊದಲು ನೆನಪಾಗೋದು ಯಶ್. KGF 2 ನಂತರ ಯಶ್ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಹೋಗಿರುವುದು ಸತ್ಯ. ಅವರ ಹೆಸರು ಇದ್ದರೆ ಸಾಕು, ಹೈಪ್ ಸ್ವತಃ ನಿರ್ಮಾಣ ಆಗುತ್ತೆ. ಈ ಸಿನಿಮಾದಲ್ಲಿ ಅವರು ನಟಿಸಿರುವುದಷ್ಟೇ ಅಲ್ಲ, ಕಥೆ ಬರೆಯುವುದರಲ್ಲೂ ಹಾಗೂ ನಿರ್ಮಾಣದಲ್ಲೂ ಕೈ ಜೋಡಿಸಿದ್ದಾರೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆ ಕಥೆ ರೂಪಿಸಿರುವುದು ಕೂಡ ವಿಶೇಷ. ಅಂದರೆ ಇದು ಯಶ್ಗೆ ಕೇವಲ ಸಿನಿಮಾ ಅಲ್ಲ, ಒಂದು ಪರ್ಸನಲ್ ಪ್ರಾಜೆಕ್ಟ್ ಅಂತಲೇ ಹೇಳಬಹುದು. ಇದೇ ಕಾರಣಕ್ಕೆ ಅಭಿಮಾನಿಗಳ ನಿರೀಕ್ಷೆ ಡಬಲ್ ಆಗಿದೆ. ಇನ್ನೊಂದು ಕಡೆ ದುರಂಧರ್ 2 ಕೂಡ ಸಣ್ಣ ಮಟ್ಟದ ಸಿನಿಮಾ ಅಲ್ಲ. ಮೊದಲ ಭಾಗ ಈಗಾಗಲೇ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿದ್ದು, ಎರಡನೇ ಭಾಗ ಏನು ಮಾಡುತ್ತೆ ಎಂಬ ಕುತೂಹಲ ಒಂದು ವರ್ಗದ ಪ್ರೇಕ್ಷಕರಲ್ಲಿದೆ. ಫಸ್ಟ್ ಪಾರ್ಟ್ ಹಿಟ್ ಆದ್ಮೇಲೆ ಸೆಕೆಂಡ್ ಪಾರ್ಟ್ಗೆ ಒಂದು ನೈಸರ್ಗಿಕ ನಿರೀಕ್ಷೆ ಹುಟ್ಟೋದು ಸಾಮಾನ್ಯ. ಅದೇ ಟ್ರೆಂಡ್ ಇಲ್ಲಿ ಕೂಡ ಕಾಣಿಸುತ್ತಿದೆ. ಆದರೆ ಪೈಪೋಟಿ ವಿಚಾರಕ್ಕೆ ಬಂದರೆ ಈಗ ಚರ್ಚೆಯಾಗುತ್ತಿರುವ ದೊಡ್ಡ ವಿಷಯ ಸ್ಕ್ರೀನ್ ಕೌಂಟ್. ಕೇಳಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಚಿತ್ರಕ್ಕೆ ಭಾರತದಾದ್ಯಂತ ಸುಮಾರು 5,500 ಸ್ಕ್ರೀನ್ಗಳು ಸಿಗುವ ಸಾಧ್ಯತೆ ಇದೆ. ಅದೇ ವೇಳೆ ದುರಂಧರ್ 2ಗೆ ಸುಮಾರು 4,300 ಸ್ಕ್ರೀನ್ಗಳು ಸಿಗಬಹುದು ಎನ್ನಲಾಗ್ತಿದೆ. ಅಂದರೆ ನೇರವಾಗಿ 1,200 ಸ್ಕ್ರೀನ್ಗಳ ಅಂತರ. ಈ ಅಂತರ ಸಣ್ಣ ವಿಷಯ ಅಲ್ಲ. ಬಾಕ್ಸ್ ಆಫೀಸ್ ನಲ್ಲಿ ಮೊದಲ ದಿನದ ಕಲೆಕ್ಷನ್ ಮೇಲೆ ಸ್ಕ್ರೀನ್ ಸಂಖ್ಯೆ ತುಂಬಾ ಪ್ರಭಾವ ಬೀರುತ್ತೆ. ಹೆಚ್ಚು ಸ್ಕ್ರೀನ್ ಅಂದ್ರೆ ಹೆಚ್ಚು ಶೋಗಳು, ಹೆಚ್ಚು ಶೋ ಅಂದ್ರೆ ಹೆಚ್ಚು ಟಿಕೆಟ್ ಮಾರಾಟ. ಹೀಗಿರುವಾಗ ಟಾಕ್ಸಿಕ್ಗೆ ಹೆಚ್ಚುವರಿ 1,200 ಸ್ಕ್ರೀನ್ ಸಿಕ್ಕರೆ ಅದರ ಮೊದಲ ದಿನದ ಕಲೆಕ್ಷನ್ ಕೂಡ ಸ್ವಾಭಾವಿಕವಾಗಿಯೇ ಹೆಚ್ಚಾಗುವ ಸಾಧ್ಯತೆ ಜಾಸ್ತಿ. ಇನ್ನೂ ಒಂದು ಪ್ರಮುಖ ಅಂಶ ಅಂದ್ರೆ ಯಶ್ ಅವರ ಪ್ಯಾನ್ ಇಂಡಿಯಾ ಇಮೇಜ್. KGF 2 ನಂತರ ಉತ್ತರ ಭಾರತದಲ್ಲೂ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ನಿರ್ಮಾಣವಾಗಿದೆ. ಆ ಹಿನ್ನೆಲೆಯಲ್ಲೇ ಟಾಕ್ಸಿಕ್ ಚಿತ್ರಕ್ಕೆ ಹಿಂದಿ ಮಾರುಕಟ್ಟೆಯಲ್ಲೂ ಉತ್ತಮ ಓಪನಿಂಗ್ ಸಿಗಬಹುದು ಎನ್ನುವ ಲೆಕ್ಕಾಚಾರ ಇದೆ. ಮೊದಲ ದಿನ ದುರಂಧರ್ 2 ಸಿನಿಮಾ ಭಾರತದಲ್ಲಿ 80ರಿಂದ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಬಹುದು ಎಂದು ಅಂದಾಜಿಸಲಾಗುತ್ತಿದೆ. ಆದರೆ ಟಾಕ್ಸಿಕ್ ಸಿನಿಮಾ 260 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಎನ್ನುವ ಮಾತು ಕೇಳಿ ಬರ್ತಿದೆ. ಇದು ನಿಜವಾಗಿದ್ರೆ ಮೊದಲ ದಿನವೇ ಸ್ಪಷ್ಟ ಮುನ್ನಡೆ ಟಾಕ್ಸಿಕ್ ಪಾಲಾಗಬಹುದು. ಒಟ್ಟಾರೆ ನೋಡಿದ್ರೆ ಸ್ಟಾರ್ ಪವರ್, ಸ್ಕ್ರೀನ್ ಕೌಂಟ್, ಪ್ಯಾನ್ ಇಂಡಿಯಾ ಮಾರುಕಟ್ಟೆ, ನಿರ್ಮಾಣ ಮಟ್ಟ ಎಲ್ಲ ಅಂಶಗಳಲ್ಲೂ ಟಾಕ್ಸಿಕ್ ಸ್ವಲ್ಪ ಮುನ್ನಡೆಯಲ್ಲಿದೆ ಅನ್ನೋದು ಸಿನಿ ವಲಯದ ಅಭಿಪ್ರಾಯ. ವಿಶೇಷವಾಗಿ 1,200 ಹೆಚ್ಚುವರಿ ಸ್ಕ್ರೀನ್ಗಳು ಸಿಕ್ಕರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಹೆಚ್ಚಾಗೋದು ಲಾಜಿಕ್ಗೂ ಸರಿ ಹೋಗುವ ಮಾತು. ಯಾಕಂದ್ರೆ ಚಿತ್ರ ಎಷ್ಟು ಹೆಚ್ಚು ಜನರಿಗೆ ಒಂದೇ ದಿನದಲ್ಲಿ ತಲುಪುತ್ತೋ ಅಷ್ಟು ವೇಗವಾಗಿ ಹಣ ವಾಪಸ್ ಬರುತ್ತೆ. ಹೀಗಾಗಿ ಸ್ಕ್ರೀನ್ ಸಂಖ್ಯೆಯಲ್ಲಿನ ಮುನ್ನಡೆ ಕಲೆಕ್ಷನ್ ನಲ್ಲೂ ಮುನ್ನಡೆಯಾಗಿ ಬದಲಾಗುವ ಸಾಧ್ಯತೆ ತುಂಬಾ ಜಾಸ್ತಿ. ಇದನ್ನೆಲ್ಲ ಬಿಟ್ಟು ಕೊನೆಗೆ ಮಾತು ಪ್ರೇಕ್ಷಕರದ್ದೇ. ಕಂಟೆಂಟ್ ಹಿಡಿಸಿದ್ರೆ ಸಿನಿಮಾ ಓಡುತ್ತೆ, ಇಲ್ಲದಿದ್ದರೆ ದೊಡ್ಡ ಸ್ಕ್ರೀನ್ ಕೌಂಟ್ ಕೂಡ ಕೆಲವೊಮ್ಮೆ ಕೆಲಸ ಮಾಡೋದಿಲ್ಲ. ಆದ್ರೂ ಈಗಿನ ಹೈಪ್, ನಿರೀಕ್ಷೆ, ಸ್ಕ್ರೀನ್ ಹಂಚಿಕೆ ಎಲ್ಲವೂ ಸೇರಿ ನೋಡಿದ್ರೆ ಮಾರ್ಚ್ 19ರಂದು ಬಾಕ್ಸ್ ಆಫೀಸ್ ನಲ್ಲಿ ಟಾಕ್ಸಿಕ್ ಮತ್ತು ದುರಂಧರ್ 2 ನಡುವಿನ ಫೈಟ್ ಸಖತ್ ರೋಮಾಂಚನಕಾರಿಯಾಗಿರೋದಂತೂ ಖಚಿತ. ಈಗ ಉಳಿದಿರೋದು ಫಲಿತಾಂಶ ಮಾತ್ರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.